Russia. I don't want a ceasefire. You don't have the cards right now. You're gambling with World War III. He's not speaking loudly. Wait a minute. No. You've done a lot of talking. You're in no position to dictate what we're going to feel. ಅಮೆರಿಕನ್ ಪ್ರೆಸಿಡೆಂಟ್ ಓಎಲ್ ಆಫೀಸ್ ನಲ್ಲಿ ನಿನ್ನೆ ಏನ್ ನಡೀತು ಆ ರೀತಿ ಇತಿಹಾಸದಲ್ಲೇ ನಡೆದಿಲ್ಲ. ಓಎಲ್ ಆಫೀಸ್ ಅಲ್ಲಿ ನಿನ್ನೆ ಏನ್ ನಡೀತು ಅದನ್ನು ನೋಡಿ ವರ್ಲ್ಡ್ ವೈಡ್ ಎಲ್ಲ ಶಾಕ್ ಆಗಿದ್ದಾರೆ. ದೇಶಗಳ ಸುಪ್ರೀಂ ಲೀಡರ್ಸ್ ನಡುವೆ ಆನ್ ಸ್ಕ್ರೀನ್ ಈ ತರ ಫಸ್ಟ್ ಟೈಮ್ ಮಾತುಕತೆ ನಡೆದಿರೋದು. ಅಂದ್ರೆ ಒಬ್ರು ಬೈತಾ ಇರೋದು ನನ್ನಿಂದ ನೀನ್ ಬದುಕ್ತಾ ಇದೆಯಾ, ನೀನ್ ಸೋಲ್ತಾ ಇದೆಯಾ ಅಂತ. ಅದಕ್ಕೆ ರಿಪ್ಲೈ ಆಗಿ ಆರ್ಗ್ಯೂ ಮಾಡ್ಕೊಂಡು ಓಕೆ ಅಂತ ಇರೋದು ಫಸ್ಟ್ ಟೈಮ್. ಅದು ಮೇನ್ ರಷ್ಯಾ ಯುಕ್ರೇನ್ ವಾರ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಯುಕ್ರೇನ್ಗೆ ಅಮೆರಿಕದ ಸಪೋರ್ಟ್ ಬರ್ತಾ ಕಮ್ಮಿ ಆಗ್ತಾ ಇದೆ. ಯುಕ್ರೇನ್ ಏನಾದ್ರೂ ನ್ಯಾಟೋಗೆ ಸೇರ್ಕೋಬೇಕು ಅಂದ್ರೆ ನ್ಯಾಟೋ ಎಲ್ಲಾ ಮೆಂಬರ್ಸ್ ಗ್ರೀನ್ ಸಿಗ್ನಲ್ ಕೊಡಬೇಕು, ಎಲ್ಲರೂ ಅಕ್ಸೆಪ್ಟ್ ಮಾಡಬೇಕು ಯುಕ್ರೇನ್. ಆದ್ರೆ ಅಮೆರಿಕ ಯುಕ್ರೇನ್ ಅಕ್ಸೆಪ್ಟ್ ಮಾಡಿದ್ನ ವಾಪಸ್ ತಗೊಂಡಿದೆ. ಸೊ ಅಮೆರಿಕ ಯುಕ್ರೇನ್ಗೆ ಸಪೋರ್ಟ್ ಮಾಡೋದನ್ನ ನಿಲ್ಲಿಸ್ತಾ ಇದೆ. ರಷ್ಯಾ ಯುಕ್ರೇನ್ ವಾರ್ 2-3 ವರ್ಷ ಎಕ್ಸ್ಕಿಲೇಟ್ ಆಗಿರೋದೆ ಯುಕ್ರೇನ್ಗೆ ಅಮೆರಿಕ ಸಪೋರ್ಟ್ ಮಾಡ್ತಿರೋದ್ರಿಂದ. ಸೊ ಇವಾಗ ಅಮೆರಿಕ ಯುಕ್ರೇನ್ಗೆ ಸಪೋರ್ಟ್ ಮಾಡೋದನ್ನ ನಿಲ್ಲಿಸ್ತಾ ಇದೆ. ಸೊ ಇವಾಗ ನೋಡ್ಬೇಕು ಯುರೋಪಿಯನ್ ಕಂಟ್ರೀಸ್ಗಳು ಯುಕ್ರೇನ್ಗೆ ಅಮೆರಿಕದ ಸಪೋರ್ಟಿವ್ ಗ್ಯಾಪ್ ನ ಹೇಗೆ ಫಿಲ್ ಮಾಡುತ್ತೆ ಅಂತ. ಸೊ ಇದೇ ರೀತಿ ಜಿಯೋಪೊಲಿಟಿಕ್ಸ್, ಇಂಟರ್ನ್ಯಾಷನಲ್ ಅಫೇರ್ಸ್, ಇನ್ಫಾರ್ಮೇಟಿವ್ ವಿಡಿಯೋಸ್ಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ.